ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಇದಕ್ಕೆ ಆ್ಯಸ್ ಅ ಡಯಾಬಿಟಾಲಜಿಸ್ಟ್ ನಾವು ಅಬ್ಸರ್ವ್ ಮಾಡೋದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಈ ತುಂಬ ಕಡಿಮೆ ವಯಸ್ಸಿನವರಲ್ಲಿ ಶುಗರ್ ಬರೋದನ್ನು ನಾವು ತುಂಬ ನೋಡ್ತಾ ಇರ್ತೀವಿ. ಆ್ಯಕ್ಚುಲಿ ನಾವು MBBS ಸೇರಿದಾಗ ಶುಗರ್ ಅಂದರೆ ಮಿನಿಮಮ್ 60 ವರ್ಷ ಆದಮೇಲೆ ಟೆಸ್ಟ್ ಮಾಡ್ತಾಯಿದ್ವಿ. MBBS ಮುಗಿಯೋ ಹೊತ್ತಿಗೆ ಅದೊಂದು 50 ವರ್ಷಕ್ಕೆ ಬಂತು, ಆಮೇಲೆ 40 ವರ್ಷಕ್ಕೆ. ಈಗ ಆಲ್ಮೋಸ್ಟ್ ಯಾರು ಬಂದರೂ ಶುಗರ್ ಚೆಕ್ ಮಾಡಬೇಕು, ಆ ಸ್ಟೇಜಿಗೆ ಬಂದಿದೆ. ಇದಕ್ಕೆ ಮೇಯ್ನ್ ರೀಸನ್ಸ್ ಅಂದರೆ ನಮ್ಮ ಲೈಫ್ ಸ್ಟೈಲ್, ಇವೆಲ್ಲ ಜೀವನ ಶೈಲಿಯ ಸಮಸ್ಯೆಗಳು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಈ ಫ್ಯಾಟ್ ಕಾರಣ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಫ್ಯಾಟ್ ನಮಗೆ ಎಲ್ಲಿಂದ ಬರುತ್ತೆ? ಈ ವೆಜಿಟೇರಿಯನ್ಸ್ ಇರ್ತಾರೆ, ಅವರಿಗೆ ಫ್ಯಾಟ್ ಎಲ್ಲಿಂದ ಬರುತ್ತೆ? ಅದ್ರ ಬಗ್ಗೆ ನೀವು ಒಂದು ಬುಕ್ಕೇ ಇದೆ, ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ ಅಂಥೇಳಿ. ಜಾನ್ ಯುಡ್ಕಿನ್ ಅಂಥೇಳಿ ಒಬ್ಬ ಬ್ರಿಟಿಷ್ ವಿಜ್ಞಾನಿ ಡಾಕ್ಟರ್ ಬರೆದಿದ್ದ ಬುಕ್ ಅದು. ಆ್ಯಕ್ಚುಲಿ ಶುಗರೇ ಇದಕ್ಕೆಲ್ಲ ಮೇಯ್ನ್ ಕಾರಣ. ಈವನ್ ಹಾರ್ಟ್ ಅಟ್ಯಾಕ್ ಆಗಲಿ ಕೂಡ ಮೇಯ್ನ್ ರೀಸನ್ ಈಸ್ ಶುಗರ್. ಆ ಎಕ್ಸೆಸ್ ಶುಗರ್ ಏನಿರುತ್ತೆ ಅದು ಹೋಗ್ಬಿಟ್ಟು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಎಲ್ಲ ಡಯಾಬಿಟಿಸ್ಗೆ, ಹಾರ್ಟ್ ಅಟ್ಯಾಕ್ ಎಲ್ಲದಕ್ಕೂ ಅದು ಕಾರಣ ಆಗುತ್ತೆ. ಇನ್ನೊಂದು, ಈ ಕೋವಿಡ್ ಆದ ನಂತರ ನಾವು ಬಹಳಷ್ಟು ಕೇಸಸ್ನ ನೋಡಿದ್ದೀವಿ. ಅಬ್ಸಲ್ಯೂಟ್ಲಿ ಅವ್ರಿಗೇನು ಸಿಮ್ಟಮ್ಸೇ ಇರಲ್ಲ, ಇದೇನೋ ಅದು ಇದು ಏನಿಲ್ಲ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದನ್ನು ಕೂಡ ನೋಡಿದ್ವಿ. ಇನ್ನೊಂದು ಕಾರ್ಡಿಯಾಲಜಿಸ್ಟ್ ಜೊತೆ ನಾನು ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡ್ಕೊಳ್ತೀನಿ. ನಾವು ಹೋದಾಗ ಅವರು ಹೇಳಿದ್ದು ಎಕೋ TMT ಅನ್ನೋ ಒಂದು ಟೆಸ್ಟ್ ಮಾಡ್ತಾಯಿದ್ವಿ. TMT ನೆಗೆಟಿವ್ ಬರುತ್ತೆ, ಅಂದರೆ ನಾರ್ಮಲ್ ಬರುತ್ತೆ. ಮೊದಲೆಲ್ಲ TMT ಅಂದರೆ ಪಕ್ಕಾ ಟೆಸ್ಟ್ ಅದು. TMT ಮೇಲೆ ಜೋರಾಗಿ ನಡೆದಾಗ ಏನಾಗುತ್ತೆ, ಅದು ಎದೇನೋ ಬಂದುಬಿಡ್ತಿತ್ತು, ಗೊತ್ತಾಗ್ತದೆ. ಈಗ TMT ಕೂಡ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಅಂದರೆ ನಾರ್ಮಲ್ ಬರುತ್ತೆ, ಬಟ್ ಆದರೂ ಅವ್ರಿಗೆ ಎದೇನೋ, ಅದನ್ನು ಚೆಕ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಬ್ಲಾಕ್ಸ್ ಆಗಿರುತ್ತೆ. ಇದೆಲ್ಲ ನಾನು ಒಂದು ಸುಮಾರಷ್ಟು ಕೇಸಸಲ್ಲಿ ನಾನೇ ಸ್ವತಃ ನೋಡಿದ್ದೀನಿ. ಸೊ ಇನ್ನೊಂದು ಫುಡ್ ಮೇಯ್ನ್ ರೀಸನ್ ಅಂದರೆ ಜಂಕ್ ಫುಡ್ ಅಂತ ಹೇಳಿದ್ವಿ. ಜಂಕ್ ಫುಡ್ಡಲ್ಲಿ ಏನಾಗುತ್ತೆ, ತುಂಬ ಈ ಉಪ್ಪಿನ ಅಂಶ ಹಾಕಿರ್ತಾರೆ ಮತ್ತು ಸಕ್ಕರೆ ತುಂಬ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳು ಸೇರಿ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕನ್ನು ನಾವು ತುಂಬ ಯಂಗ್ ಏಜಲ್ಲೇ ನೋಡ್ಬೋದಾಗಿದೆ. ಈ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಮೆಡಿಸಿನ್ಸ್ ಯಾವತ್ತೂ ಉತ್ತರ ಅಲ್ಲ, ಯಾವತ್ತೂ ಟ್ಯಾಬ್ಲೆಟ್ಸ್ ಇವನ್ನ ಸರಿ ಮಾಡಲ್ಲ. ಟ್ಯಾಬ್ಲೆಟ್ಸ್ ಏನಿದ್ರು ಟೆಂಪರರಿ ರಿಲೀಫ್, ಅಂದರೆ ತಾತ್ಕಾಲಿಕವಾಗಿ ಅವ್ರು ರಿಲೀಫ್ ಕೊಡ್ತವೆ ಅಷ್ಟೇ. ಪರ್ಮನೆಂಟಾಗಿ ಅಂದರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಬೇಕು. ಅಗೇನ್ ಲೈಫ್ ಸ್ಟೈಲ್ ಚೇಂಜ್ ಆಗೋದು ಇಸ್ ಅ ವೆರಿ ಬ್ಯೂಟಿಫುಲ್ ಸೈನ್ಸ್. ಅದು ಯಾವುದೇ ಒಂದು ಬದಲಾವಣೆ ನಾವು ತರಬೇಕಾದ್ರೆ 21 ದಿವಸ ನಮ್ಮ ದೇಹ ಮತ್ತು ಮನಸ್ಸು ಅದನ್ನು ಪ್ರತಿರೋಧ ಮಾಡ್ತವೆ. ಸೊ ಭಾಳಷ್ಟು ಜನ ಏನು ಮಾಡ್ತಾರೆ, 21 ದಿವಸದಲ್ಲೇ ಅದನ್ನು ಕೈಬಿಟ್ಬಿಡ್ತಾರೆ. ಸೊ ನಿಮಗೆ ಇದು ಗೊತ್ತಿರಬೇಕು, 21 ಇದೆ, ಅದು ಬಹಳ ಮ್ಯಾಜಿಕ್ ನಂಬರ್. ಅದು 21 ದಿವಸ ನೀವು ಯಾವುದೇ ಬದಲಾವಣೆಯನ್ನು ಸತತವಾಗಿ ಮಾಡಿದ್ರೆ 22ನೇ ದಿನಕ್ಕೆ ನಿಮಗೆ ಅದು ಹ್ಯಾಬಿಟ್ ಆಗುತ್ತೆ. ಅದು ಹ್ಯಾಬಿಟ್ ಅಂದರೆ ಏನು ಗೊತ್ತಾ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಹೋಗುತ್ತದು, ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ಆವಾಗ ನಾವು ಆ ಲೈಫ್ ಸ್ಟೈಲನ್ನು ಯಾವುದೇ ಪ್ರತಿರೋಧ ಇಲ್ಲದೆ ನಾವು ಅದ್ರ ಬಗ್ಗೆ ಫಾಲೋ ಮಾಡಲಿಕ್ಕೆ ಸಾಧ್ಯ. ಇದ್ರ ಬಗ್ಗೆ ನಾನು 2 ಪುಸ್ತಕಗಳನ್ನೇ ಬರೆದಿದ್ದೀನಿ, ಡಯಾಬಿಟಿಸ್ ರಿವರ್ಸಲ್ ಬಗ್ಗೆನೇ. ಡಯಾಬಿಟಿಸಲ್ಲಿ ನಮಗೆ ಒಂದೊಂದು ಮೇಜರ್ ಕಾಂಪ್ಲಿಕೇಶನ್ಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದು. ನಮ್ಮಲ್ಲಿ ಏನಾಗುತ್ತೆ, ಹಾರ್ಟು, ಕಿಡ್ನಿ, ಕಣ್ಣಲ್ಲಿ ರೆಟಿನಾ ಚೇಂಜಸ್ ಬರುತ್ತೆ, ಕಾಲಲ್ಲಿ ಗಾಯ ಆದ್ರೆ ಮಾಯಲ್ಲ, ಮತ್ತು ಒಂದು ಲೈಂಗಿಕ ಆಸಕ್ತಿ ಇವು ಕಡಿಮೆ ಆಗ್ತಾ ಹೋಗ್ತೀವಿ. ಮೇಜರ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಇದು. ಸೊ ಹಾರ್ಟ್ ಅಟ್ಯಾಕ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್. ಈಗ ಡಯಾಬಿಟಿಸಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತೀವಿ. ಅಗೇನ್ ಹಾಗಾದರೆ ನಾವು ಬರೀ ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಕೂತ್ಕೊಳ್ಕಲ್ಲ. ಅದಕ್ಕೆ ಮೂಲ ಕಾರಣ ಏನು? ಈಗ ಡಯಾಬಿಟಿಸ್ ಅಂತ ಇಟ್ಕೊಳ್ಳಿ. ಡಯಾಬಿಟಿಸ್ನ ನಾವು ಹೇಗೆ ಸರಿ ಮಾಡಬೇಕು, ರಿವರ್ಸಲ್ ಹೇಗೆ ಮಾಡಬೇಕು? ತುಂಬ ಜನ ಡಾಕ್ಟರ್ಸ್ ಇನ್ನೂ ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ಅವ್ರು ತಪ್ಪಲ್ಲ. ಆ್ಯಕ್ಚುಲಿ ನಾವು ಓದ್ಬೇಕಾದ್ರೆ ಹಾಗೆ ಇತ್ತು, ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಅಂತಲೇ ಇತ್ತು. ಬಟ್ ವಿಜ್ಞಾನ ಯಾವತ್ತೂ ನಿಂತ ನೀರೆಲ್ಲ ಮುಂದೆ ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಂದರೆ 2016 WHO ಬಂದು ಡಯಾಬಿಟಿಸ್ ರಿವರ್ಸ್ ಮಾಡ್ಬೋದು ಅಂತ. ಸೊ ನೀವು ಡಯಾಬಿಟಿಸ್ ರಿವರ್ಸ್ ಮಾಡಿಕೊಂಡ್ರೆ ಅದರಿಂದ ಬರೋ ಕಾಂಪ್ಲಿಕೇಶನ್ಸ್ ಕೂಡ ರಿವರ್ಸ್ ಆಗುತ್ತೆ. ಅನ್ನೋದು ಒಂದು ಲೈಫ್ ಸ್ಟೈಲ್. ಈಗಿನ ಮಕ್ಕಳು ಗೊತ್ತಿರಬೇಕು ನಿಮಗೆ, ಎಸ್ಪೆಷಲಿ ಸ್ಮಾರ್ಟ್ ಫೋನ್ಸ್ ಎಲ್ಲ ಬಂದಮೇಲೆ ಹೊರಗೆ ಹೋಗಿ ಆಟ ಆಡೋದನ್ನು ನಾವು ನೋಡೋದೇ ಕಡಿಮೆ ಆಗಿಬಿಟ್ಟಿದೆ. ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ. ಸೊ ಹಾಗಾಗಿಬಿಟ್ಟು ಅದು ಒನ್ ಆಫ್ ದ ರೀಸನ್ಸ್ ಫಾರ್ ದ ಹಾರ್ಟ್ ಅಟ್ಯಾಕ್. ಈ ಕೋವಿಡ್ ಇಂಜೆಕ್ಷನ್ಸ್ ಬಗ್ಗೆ, ವ್ಯಾಕ್ಸಿನ್ಸ್ ಬಗ್ಗೆ ತುಂಬ ಕಾಂಟ್ರವರ್ಷಿಯಲ್ ರಿಪೋರ್ಟ್ಸ್ ಬರುತ್ತೆ. ಇನ್ನೂ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಪ್ರಾಬ್ಲಿ ಅದ್ರ ಬಗ್ಗೆ ಏನಾದರೂ ಒಂದು ಫರ್ದರ್ ಸ್ಟಡೀಸ್ ಎಲ್ಲ ಮಾಡಿದ್ಮೇಲೆ ಅದರಿಂದ ಏನಾಯಿತು ಅದೊಂದು ಗೊತ್ತಾಗಬಹುದು. ಬಟ್ ಎನಿವೆ, ಅಲ್ಲಿವರೆಗೂ ಇದಕ್ಕೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ನಮ್ಮ ಜೀವನ ಶೈಲಿಯ ಸಮಸ್ಯೆಗಳಿಗೆಲ್ಲ ಒಂದೇ ಉತ್ತರ ಅಂದರೆ ನಮ್ಮ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಅದನ್ನು ಬಿಟ್ಟು ನಾವು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಸುತ್ತಾಡೋದ್ರಿಂದ ಏನೂ ಉಪಯೋಗ ಆಗಲ್ಲ. ಇದರಲ್ಲಿ ಮಾತ್ರೆಗಳು ಡೆಫಿನೆಟ್ಲಿ ನಮಗೆ ಇದರಿಂದ ಹೊರಗೆ ಬರಲಿಕ್ಕೆ ಏನೂ ಸಹಾಯ ಮಾಡಿ. ಇವು ಟೆಂಪರರಿ ಅಷ್ಟೇ. ತೊಗೊಂಡ್ರೆ ಕೆಲಸ ಮಾಡ್ತೇವೆ, ನೀವು ತೊಗೊಳ್ಳಿಲ್ಲ ಅಂದರೆ ಸೇಮ್. ಸೊ ನಮ್ಮ ಲೈಫ್ ಸ್ಟೈಲೇ ಲೈಫ್ ಸ್ಟೈಲಲ್ಲಿ ಯಾವುದು ಚೇಂಜ್ ಆಗಬೇಕು? ನಮ್ಮ ಫುಡ್ ಮೋಸ್ಟ್ ಇಂಪಾರ್ಟೆಂಟ್, ಫಿಸಿಕಲ್ ಆ್ಯಕ್ಟಿವಿಟೀಸು ಅದು ಚೇಂಜ್ ಆಗಬೇಕು. ಆ್ಯಂಡ್ ಅನದರ್ ವೆರಿ ವೆರಿ ವೆರಿ
ಏನಂತಾರೆ ಅಂಡರ್ ರೇಟೆಡ್ ಪ್ರಾಬ್ಲಮ್. ಎಲ್ಲರೂ ಮಾತಾಡ್ತಾರೆ, ಅದ್ರ ಬಗ್ಗೆ ಯಾರು ಏನೂ ಮಾತಾಡೋದು. ಇಟ್ ಈಸ್ ಅ ಸ್ಟ್ರೆಸ್. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದು ಒತ್ತಡದಲ್ಲಿ ಬದುಕ್ತಿರ್ತಾರೆ. ಯಾಕೆ ಈ ಒತ್ತಡದಲ್ಲಿ ಬದುಕ್ತಾರೆ, ಯಾಕೆ ಈ ಥರ ಒಂದು ಲೈಫ್ ಸ್ಟೈಲ್ ಆಗುತ್ತೆ, ಇದ್ರ ಬಗ್ಗೆ ತುಂಬ ಡೀಪ್ ಸೈನ್ಸ್ ಅದು. ಈ ಒನ್ ಆಫ್ ದ ರೀಸನ್ಸ್ ಏನಂದರೆ, ನಾವು ಏನು ನಮ್ಮ ಹಳೆಯ ಫುಡ್ ಸ್ಟೈಲ್ ಆಗಲಿ, ನಮ್ಮ ಲೈಫ್ ಸ್ಟೈಲ್ನ ಬಿಟ್ಟು ನಾವೇನು ಈ ವೆಸ್ಟರ್ನ್ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತೀವಲ್ಲ, ದಟ್ ಈಸ್ ಪ್ಯೂರ್ಲಿ ಒಂದು ಕ್ಯಾಪಿಟಲಿಸ್ಟಿಕ್ ಲೈಫ್ ಸ್ಟೈಲ್, ಅಂದರೆ ಬಂಡವಾಳಶಾಹಿ ಲೈಫ್ ಸ್ಟೈಲ್ ಅದು. ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಈ ಕೆಲವು ಭ್ರಮೆಗಳನ್ನು ತುಂಬಿಡ್ತಾರೆ ಅವರು, ಮಾರ್ಕೆಟ್ ಫೋರ್ಸಸ್. ನೀವು ಇಂಥದೇ ಕಾರಲ್ಲಿ ಹೋಗಬೇಕು, ಹೀಗೆ ಮನೆ ಕಟ್ಟಬೇಕು, ಈ ಥರದೇ ಡ್ರೆಸ್ ಹಾಕಬೇಕು, ಅಂದರೆ ನೀವು ಸಮಾಜದಲ್ಲಿ ಒಂದು ಇದನ್ನು ಮೇಂಟೈನ್ ಮಾಡಿದಾಗೆ. ಇವನ್ನೆಲ್ಲ ಮಾಡೋಕ್ಕೆ ಏನು ಮಾಡಬೇಕಾಗತ್ತೆ, ನಮ್ಮ ಇನ್ಕಮ್ಗಿಂತ ಅಳತೆ ಮೀರಿ ನಾವು ಅದನ್ನು ಖರ್ಚು ಮಾಡಬೇಕಾಗತ್ತೆ. ಅವಾಗ ಅನ್ನೆಸೆಸರಿ ಸ್ಟ್ರೆಸ್ ಬರುತ್ತೆ. ನೋಡಿ, ಈಗ ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ತೀವಿ, ಡಯಾಬಿಟಿಸ್ ಬಗ್ಗೆ ಮಾತಾಡ್ತೀವಿ, ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀವಿ, ಎಲ್ಲ ಸರಿ. ಆದರೆ ಇವಕ್ಕೆಲ್ಲ ಮೂಲ ಕಾರಣ ಸ್ಟ್ರೆಸ್. ನೀವು ಸ್ಟ್ರೆಸ್ ಯಾರಿಗೆ ಇರುತ್ತಲ್ಲ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಈವನ್ ಗೌರ್ಮೆಂಟ್ ಪಾಲಿಸೀಸು ಐ ಡೋಂಟ್ ಥಿಂಕ್ ಯಾವುದೂ ಇಲ್ಲವೇ ಇಲ್ಲ ಅನಿಸುತ್ತೆ. ಮೂಲ ಕಾರಣವನ್ನೇ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿಲ್ಲ. ನಾವು ಮರದ ಬುಡಕ್ಕೆ ಗೊಬ್ಬರ ಹಾಕೋದು ಬಿಟ್ಟು ಕೊಂಬೆಗಳಿಗೆ ನಾವು ಗೊಬ್ಬರ ಹಾಕ್ದಂಗೆ ಆಗ್ತಾಯಿದೆ ಇದು ಟ್ರೀಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಕರೆಕ್ಟಾಗಿ ಜನರಲ್ಲಿ ತಿಳುವಳಿಕೆ ಮೂಡಬೇಕು. ಪೋಸ್ಟ್ ಕೋವಿಡ್ ಅಫ್ಕೋರ್ಸ್ ನಾನು ಹೇಳಿದಾಗೆ ಅದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ರಿಸರ್ಚ್ ಆಗಬೇಕು. ಈವನ್ ಚಿಕ್ಕ ಮಕ್ಕಳಲ್ಲಿ ಕೂಡ ವಿ ಹ್ಯಾವ್ ಸೀನ್ ಟೈಪ್ 2 ಡಯಾಬಿಟಿಸ್. ಒಂದು 18-20 ವರ್ಷದಲ್ಲಿ ಟೈಪ್ 2 ಡಯಾಬಿಟಿಸ್ ನೋಡಿದ್ವಿ. ಟೈಪ್ 1 ಬರುತ್ತೆ ಚಿಕ್ಕ ಮಕ್ಕಳು, ಬಟ್ ಟೈಪ್ 2 ವಿ ಆರ್ ಸೀಯಿಂಗ್. ಸೊ ಇನ್ನು ಬರೋ ದಿನಗಳಲ್ಲಿ ಅದು ಕೂಡ ಜಾಸ್ತಿ ಆಗ್ಬೋದು. ಸೊ ಇದ್ರ ಬಗ್ಗೆ ಸಾರ್ವಜನಿಕರಿಂದಾಗಲಿ ಮತ್ತು ಸರ್ಕಾರದಿಂದಾಗಲಿ ಪಾಲಿಸೀಸ್ ಮಾಡಬೇಕು. ಇವಕ್ಕೆಲ್ಲ ಜೀವನ ಶೈಲಿ ಸಮಸ್ಯೆಗಳಿಗೆ ಮೂಲ ಕಾರಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದನೇ ಅದನ್ನು ರಿಪೇರಿ ಮಾಡಬೇಕು. ಅಂದರೆ ಮಾತ್ರ ಇವುಗಳಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್.